ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಸುಶಾ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇದು ನನ್ನ ಸಂಜೆಯ ರುಟೀನ್ ಆಗಿರುತ್ತೆ. ಯಾವ ರೀತಿ ನನ್ನಿಬ್ಬರು ಮಕ್ಕಳ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ. ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಅವ್ರ ಜೊತೆಗೇನೆ ಹರಟೆ ಹೊಡಿತಾ ಕೂರೋದಲ್ಲ, ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಅವ್ರಿಗೂ ಹೇಳಬೇಕು. ಅದು ಸಿಟ್ಟಿಂದ ಹೇಳ್ತೀವೋ, ನಗ್ನಗ್ತಾ ಹೇಳ್ತೀವೋ, ಒಟ್ಟಿನಲ್ಲಿ ಮಕ್ಕಳು ಯಾವ ರೀತಿಯಾಗಿ ಅದನ್ನು ಅರ್ಥ ಮಾಡ್ಕೊಂಡ್ರು ಅನ್ನೋದು ಕೊನೆಯದಾಗಿ ಉಳಿತಕ್ಕಂಥ ವಿಷಯ. ನಾನು ಸಹ ಅದೇ ರೀತಿಯಲ್ಲೇ ದಿನ ಸಂಜೆ ಅಗ್ನಿಹೋತ್ರಕ್ಕೆ ನನ್ನ ಮಕ್ಕಳನ್ನ ನನ್ನ ಜೊತೆ ಕೂರಿಸ್ಕೋತೀನಿ. ಬೆಳಗ್ಗೆ ಕೂರಿಸ್ಕೋಬೋದು, ಒಮ್ಮೊಮ್ಮೆ ನಾನು ಬೆಳಗ್ಗೆ ಸ್ಕಿಪ್ ಮಾಡಿರ್ತೀನಿ. ಯಾಕೆ ಅಂತ ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೀನಿ ಸಹ. ಸಂಜೆ ಅಂತ ಅಂದರೆ ಅವರು ಫ್ರೀಯಾಗಿರ್ತಾರೆ, ಆಟ ಆಡ್ತಿರ್ತಾರೆ. ಅವ್ರನ್ನ ಕರೆದು ಕೂರಿಸ್ಬಿಟ್ಟು ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಶ್ಲೋಕನ ಹೇಳ್ರಪ್ಪ ಅಂತೇಳಿ ಹೇಳಿಸ್ತಾ ಅಗ್ನಿಹೋತ್ರಕ್ಕೆ ನಾನು ಕೂರಿಸ್ಕೊಳ್ತೀನಿ. ಓಕೆ, ಆವಾಗಿಂದ ಅಗ್ನಿಹೋತ್ರ ಅಂತ ಹೇಳ್ತಾ ಇದ್ದೀನಿ. ಏನು ಈ ಅಗ್ನಿಹೋತ್ರ, ಯಾಕೆ ಮಾಡಬೇಕು ಈ ಅಗ್ನಿಹೋತ್ರನ ಅಂತ ನಿಮಗಿರೋ ರೀತಿಯೇ ಈಗೊಂದಷ್ಟು ವರ್ಷಗಳ ಕೆಳಗೆ ನನಗೂ ಸಹ ಇತ್ತು. ಹೇಳ್ಬೇಕು ಅಂತ ಅಂದರೆ ಇದು ಕೊರೋನಾ ಬಂದು ಆದಮೇಲೆನೇ ನಮಗೆಲ್ಲ ಪರಿಚಯ ಜಾಸ್ತಿ ಆಗಿದ್ದು ಅಂತ ಅಂದ್ಕೋಬೇಕು. ಹಂಗಂತ ಇದು ತುಂಬ ಹೊಸ್ದಾಗಿ ಕಂಡುಹಿಡಿದಿರ್ತಕ್ಕಂಥ ಒಂದು ಯಜ್ಞ ಆಗಲಿ ಅಥವಾ ಪೂಜೆ ಆಗಲಿ ಅಲ್ಲ. ಇದು ನಮ್ಮ ವೈದಿಕ ಸಂಸ್ಕೃತಿ ಎಷ್ಟೊಂದು ಹಳೆಯದೋ ಅದೇ ರೀತಿಯಾಗಿ ಈ ಅಗ್ನಿಹೋತ್ರದ ಒಂದು ಯಜ್ಞನೂ ಸಹ ತುಂಬ ಅಂದರೆ ತುಂಬ ಹಳೆಯದು. ನಮಗೆ ಗೊತ್ತಿಲ್ಲ ಮತ್ತು ನಾವು ಜೊತೆಗೆ ತಿಳ್ಕೊಂಡಿಲ್ಲ ಅಷ್ಟೇ. ನಾನು ಇದನ್ನು ಒಬ್ಬ ವ್ಯಕ್ತಿಯಿಂದ ತಿಳ್ಕೊಂಡೆ. ಬೆಂಗಳೂರು ಅಂತ ಅಂದರೆ ಸಾಮಾನ್ಯವಾಗಿ ಅಕ್ಕಪಕ್ಕ ಬಾಡಿಗೆ ಮನೆಯಲ್ಲಿ ಒಬ್ಬರನ್ನಾದರೂ ನಾವು ಮಾತಾಡಿಸ್ತೀವಲ್ವ, ಹಾಗೆಯೇ ನಾನೂ ಸಹ ಹಳೆ ಮನೆಯಲ್ಲಿ ಬಾಡಿಗೆಗಿದ್ವಿ. ಅಲ್ಲಿ ಒಬ್ಬರು ಅಜ್ಜಿ, ಅಂದರೆ ತುಂಬ ಏಜ್ ಆಗಿರಲಿಲ್ಲ, ಒಂದು 50+ ಅಂತ ಅಂದ್ಕೊಳ್ತೀನಿ. ಅವರು ಇದನ್ನು ಪರಿಚಯ ಮಾಡಿದ್ದು ನನಗೆ. ಅವರು ಡೈಲಿ ಮಾಡ್ತಾಯಿದ್ರು. ನಾನು ಡೈಲಿ ಸಂಜೆ ಹೊಸ್ಲಿಗೆ ದೀಪ ಇಡಬೇಕಾದ್ರೆ ಅಜ್ಜಿ ಹೇಳೋರು, ಬಾರಮ್ಮ ಇಲ್ಲಿ ಸ್ವಲ್ಪ, ಬಾರಮ್ಮ ಇಲ್ಲಿ ಸ್ವಲ್ಪ ಅಂತ. ನಾನು ಏನು ಕರಿತವ್ರೆ ಅಂತ ಇಲ್ಲೊಂದು ಸ್ವಲ್ಪ ಕೂತ್ಕೊ ಮಗ, ನನ್ನ ಮೊಮ್ಮಗಳು ಮಾರ್ಕೆಟಿಗೆ ಹೋಗ್ಬಿಟ್ಟವಳೆ, ಕೂತ್ಕೊ ನೀನು ಸ್ವಲ್ಪ ಹೊತ್ತು ಕೂತ್ಕೊ ಇದ್ರ ಮುಂದೆ ಅಂತ. ಅಂದರೆ ಅವ್ರಿಗೆ ಟೈಮ್ ಪಾಸ್ ಆಗಲಿ ಅಂತ ಅಲ್ಲ, ಅದರಿಂದ ಒಳ್ಳೆಯದು ನಮಗೆ ಸಹ ಆಗಲಿ ಅನ್ನೋದು ಅಜ್ಜಿಯ ಉದ್ದೇಶ ಆಗಿತ್ತಷ್ಟೇ. ಅನುಭವಸ್ಥರೇ ಆಗಲ್ವಾ, ಯಾರಿಗಾದ್ರೇನು ಎಲ್ಲ ನನ್ನ ಮೊಮ್ಮಕ್ಕಳೇ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರು ನನ್ನನ್ನು ಕರೆಯೋರು. ನಾನು ಸಹ ಹೋಗಿ ಅಲ್ಲಿ ಕೂತ್ಕೋತಿದ್ದೆ. ಎಷ್ಟು ಚೆನ್ನಾಗಿ ಅಗ್ನಿಹೋತ್ರ ಮಾಡೋರು ಅಂದರೆ ಅವರು, ನನಗೆ ಗೊತ್ತೇ ಇಲ್ಲ, ಡೈಲಿ ಕರಿತಿದ್ರು, ಡೈಲಿ ಕೂತ್ಕೋತಿದ್ದೆ. ನಾನು ಅಂದ್ಕೊಂಬಿಟ್ಟಿದ್ದೆ ಅವ್ರ ಮನೇಲಿ ಯಾವುದೋ ಒಂದು ಪೂಜೆ ಮಾಡ್ತವ್ರೆ ಅಂತ ಅಂದ್ಕೊಂಬಿಟ್ಟಿದ್ದೆ. ಯಾಕೆ ಅಂದರೆ ಅಗ್ನಿ ಕುಂಡ ಎಲ್ಲ ಇಟ್ಟಿರ್ತಿದ್ರಲ್ವ, ಇದೆಲ್ಲ ಸಾಮಾನ್ಯವಾಗಿ ನಾವು ಹೋಮಗಳಲ್ಲೆಲ್ಲ ನೋಡಿರ್ತೀವಿ. ನಾವೆಲ್ಲ ಮಾಡಲ್ಲ, ಅವ್ರು ಮಾಡ್ತಾರೇನೋ, ಇದು ಅಂಥವ್ರು ಮಾತ್ರ ಮಾಡಬೇಕೇನೋ, ಇವು ಅಂಥವ್ರಿಗೆ ಇಂಥವ್ರಿಗೆ ಅಂತ ಎಲ್ಲ ಸೀಮಿತ ಆಗಿದೆಯೇನೋ ಜಾತಿ ಕುಲಕ್ಕೆ ಅಂತ ನಾನು ಅದೊಂದು ಭ್ರಮೆನಲ್ಲಿದ್ದೆ. ಒಂದಷ್ಟು ದಿನ ಆದಮೇಲೆ ತಡ್ಕೊಳಕ್ಕಾಗಲಿಲ್ಲ. ಕೊನೆಗೆ ಅಜ್ಜಿ ಕೇಳಿದೆ. ಅಜ್ಜಿನೂ ಸಹ ಅದಕ್ಕೆ ವೆಯ್ಟ್ ಮಾಡಿದ್ರಂತೆ, ಈ ಹುಡುಗಿ ಏನು ಕೇಳ್ತಾನೆ ಇಲ್ವಲ್ಲ ಅಂತ. ಅಂದರೆ ಒಳ್ಳೆಯದನ್ನು ಹೇಳ್ಕೊಡೋದಕ್ಕೆ ಯಾರಾದ್ರೇನು, ಒಳ್ಳೆಯದನ್ನು ಕಲಿಯೋದಕ್ಕೆ ದೊಡ್ಡವರಾದ್ರೇನು ಚಿಕ್ಕವರಾದ್ರೇನು. ನಾನು ಕೇಳಿದೆ, ಅಜ್ಜಿ ಏನಿದು, ಯಾಕೆ ದಿನ ಮಾಡ್ತೀರಾ ನೀವು ಅಂತ. ನೋಡು ಮಗ, ಈ ಬೆಂಗಳೂರಂಥ ಸಿಟಿನಲ್ಲಿ ತುಂಬ ಅಂದರೆ ತುಂಬ ಹಾಳಾಗಿಬಿಟ್ಟಿದೆ ವಾತಾವರಣ. ಇದನ್ನು ಮಾಡೋದ್ರಿಂದ ಸರಿ ಹೋಗುತ್ತಾ ಅಜ್ಜಿ ಅಂತ ಕೇಳಿದೆ. ಹೌದು, ನಿಜವಾಗ್ಲೂ ಟನ್ಗಳ ಗಂಟಲೆ ನಾವು ಗಾಳಿನ ಇದರಿಂದ, ಈ ಒಂದು ಅಗ್ನಿಹೋತ್ರ ಮಾಡೋದ್ರಿಂದ ನಾವು ಶುದ್ಧೀಕರಿಸ್ಬೋದು ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಸರಿ ಅಂತ ಒಂದಷ್ಟು ಮಾತುಕತೆಗಳನ್ನ ಮುಗಿಸಿದೆ. ಅಜ್ಜಿ ನಾನು ಸಹ ಶುರು ಮಾಡ್ತೀನಿ ಅಂತ ಎಲ್ಲ ಹೇಳಿದೆ. ಒಂದಷ್ಟು ಮಾತು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಗೂಗಲ್ ಸರ್ಚ್ ಮಾಡಿದೆ ಇದ್ರ ಬಗ್ಗೆ. ಎಷ್ಟೊಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇಟ್ಟಿದ್ರು ಅಂದರೆ ಒಂದು ನೆಗೆಟಿವ್ ಇಲ್ಲ ರೀ, ಒಂದು ನೆಗೆಟಿವ್ ಇರೋಕ್ಕೆ ಸಾಧ್ಯನೂ ಇಲ್ಲ. ಸರಿ ಆಯಿತು ಅಂತ ಹೇಳಿ ನಾನು ಸಹ ಈ ಕಿಟ್ಟನ್ನು ಒಬ್ಬರಿಂದ ತರಿಸ್ಕೊಂಡು ಶುರು ಮಾಡೇ ಬಿಟ್ಟೆ. ಏನಾಗುತ್ತೋ ಆಗಲಿ ಅಂತ. ಸ್ಟಾರ್ಟಿಂಗಲ್ಲಿ ನನಗೆ ಅಗ್ನಿಹೋತ್ರ ಬರ್ತಿರಲಿಲ್ಲ, ನಾನು ಬಿಡ್ತಿರ್ಲಿಲ್ಲ. ಹಂಗೋ ಹಿಂಗೋ ಕಲ್ತ್ಕೊಂಡೇ ಬಿಟ್ಟೆ. ದೀಕ್ಷೆ ತಗೋಬೇಕೇನೋ ಅಗ್ನಿಹೋತ್ರಕ್ಕೆ ಮಾಡೋದಕ್ಕೆ ಅಂತೆಲ್ಲ ಅಂದ್ಕೊಂಡಿದ್ದೆ. ದೀಕ್ಷೆ ತಗೊಂಡಿರೋರು ಸಹ ಇದ್ದಾರಂತೆ, ನಮ್ಮಂಥ ಕಾಮನ್ ಪೀಪಲ್ ಸಹ ಮಾಡಬಹುದಂತೆ. ಸರಿ ಆಯಿತು ಅಂತ ನಾನು ಮಾಡ್ತಾ ಬಂದೆ. ನಿಜವಾಗ್ಲೂ ಎಷ್ಟು ಎಫೆಕ್ಟಿವ್ ಅಂದರೆ, ಒಳ್ಳೇದನ್ನು ಮಾಡಿದ್ರೆ ಒಳ್ಳೆಯದೇ ಆಗೋದು, ನಿಜ ಹೇಳ್ತೀನಿ. ನಾನು ಡೌಟಿಂದ ಶುರು ಮಾಡಿದೆ. ಇದನ್ನು ಮಾತ್ರ ಏನಪ್ಪ ಇದು, ಸರಿ ಆಯಿತು ಮಾಡೋಣ ಅಂತ ಒಂದು ಮನಸ್ಸಿನ ಖುಷಿ. ಅದೇನೋ ಅಂತಾರಲ್ಲ ಹೊಸ ಹುರುಪು ಅಂತ ನೀವೆಲ್ಲ ಅಂದ್ಕೊಳ್ಬೋದು, ಬಟ್ ಅದೇ ರೀತಿಯೇ ಅನ್ನಿಸ್ತು ನನಗೆ. ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಶುರು ಮಾಡಿದೆ. ಮಾಡ್ತಾ ಮನೆಯಲ್ಲಿ ಆಗ್ತಕ್ಕಂಥ ಪಾಸಿಟಿವ್ ವೈಬ್, ಆ ಚೇಂಜಸ್ಸು ಎಲ್ಲ ನೋಡ್ತಾ ಹೋದೆ. ಮನಸ್ಸಿಗೆ ಮಾನಸಿಕವಾಗಿ, ಆರ್ಥಿಕವಾಗಿ, ಮನೆಯಲ್ಲಿ ಒಬ್ರಿಗೊಬ್ರಿಗೂ ಹೊಂದಾಣಿಕೆ, ಅಕ್ಕಪಕ್ಕದವ್ರ ಜೊತೆಗೆ ನಮ್ಮ ಒಡನಾಟ ಎಲ್ಲ ಚೇಂಜ್ ಆಗ್ತಾ ಹೋಯಿತು. ಹಾಗೆ ನಾವು ಪರಿಸರಕ್ಕೆ ಏನಾದರೂ ಒಂದು ಕೊಡುಗೆನ ಕೊಡಲೇಬೇಕಲ್ವ. ನಾವು ಸುಮಾರಷ್ಟು ಪೊಲ್ಯೂಷನ್ ಕೊಟ್ಟಿರ್ತೀವಿ. ಶಾಂಪೂ ಹಾಕಿ ತಲೆ ಸ್ನಾನ ಮಾಡ್ತೀವಿ, ಅದರಿಂದ ನೀರು ಎಷ್ಟೊಂದು ಪೊಲ್ಯೂಷನ್ ಆಗುತ್ತೆ. ಇನ್ನೇನೋ ಮಾಡಿರ್ತೀವಿ, ಅದರಿಂದ ಕೆಮಿಕಲ್ ಸ್ಪ್ರೆಡ್ ಆಗಿ ನಾವು ಪರಿಸರಕ್ಕೆ ಹಾನಿ ಮಾಡಿರ್ತೀವಿ. ಅದರಿಂದ ನಮಗೆ ಒಂದು ಪಶ್ಚಾತ್ತಾಪ ಆಗಬೇಕು, ನಾವು ಪ್ರಾಯಶ್ಚಿತ್ತ ಪಟ್ಕೊಬೇಕು ನಾವು ಅಂತ ಅಂದರೆ
ನಾವು ಅದಕ್ಕೆ ಋಣಿಯಾಗಿರಬೇಕು ಪರಿಸರಕ್ಕೆ. ಅಂತ ಅಂದರೆ ನಾವು ಪರಿಸರಕ್ಕೆ ಎಷ್ಟು ಹಾನಿನ ಉಂಟು ಮಾಡ್ತೀವೋ ಅಷ್ಟನ್ನು ನಾವು ತುಂಬಿಸ್ಕೊಡೋದಕ್ಕಾಗಲ್ಲ. ಬಟ್ ಈ ಒಂದು ಯಜ್ಞದಿಂದ, ಈ ಒಂದು ಅಗ್ನಿಹೋತ್ರದಿಂದ ಸಣ್ಣದಾಗಿರ್ತಕ್ಕಂಥ ಸಹಾಯನ ಮಾಡಬಹುದು. ಸಹಾಯ ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ಒಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ನಂಬಿಕೆ ಇರುತ್ತಲ್ವ ಒಳ್ಳೆಯದಾಗುತ್ತೆ ಅಂತ ಹೇಳಿ, ಅದಕ್ಕೆ ಪರಿಸರಕ್ಕೆ ಒಂದು ಸಣ್ಣದಾಗಿರೋ ಒಂದು ಕೊಡುಗೆ ಅಷ್ಟೇ ಮಾಡಬಹುದು. ಇದನ್ನೆಲ್ಲರೂ ಸಹ ಮಾಡ್ಬೋದು, ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ಮಾಡ್ಬೋದು. ಇದಕ್ಕೆ ಯಾವುದೇ ಜಾತಿ ಭೇದ ಇಲ್ಲ, ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಇನ್ ಕೇಸ್ ನೀವು ಪೀರಿಯಡ್ ಆಗಿದ್ದರೆ ಆ ಟೈಮಲ್ಲಿ ಇದನ್ನು ಮಿಸ್ ಮಾಡಿಬಿಡಿ, ಅಂದರೆ ತಪ್ಪಿಸ್ಬಿಡಿ. ಇದನ್ನು ಪೀರಿಯಡ್ಸ್ ಎಲ್ಲ ಮುಗಿದ್ಮೇಲೆ ಮತ್ತೆ ಮಾಡಿ. ಇದು ನಾನು ಸಹ ಫಾಲೋ ಮಾಡ್ತೀನಿ, ನೀವು ಸಹ ಹಂಗೆ ಮಾಡಿ. ಅವಾಗಿಂದ ಹೇಳ್ತಾ ಇದ್ದೀನಿ, ಈ ವಿಷಯಕ್ಕೆ ಬಂದುಬಿಡ್ತೀನಿ. ಇದು ಅಗ್ನಿಹೋತ್ರದ ಕುಂಡ. ಇದು ಕಿಟ್ ಸಿಗುತ್ತೆ, ಆಲ್ಮೋಸ್ಟು ನಿಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇದನ್ನು ತರಿಸ್ಕೊಂಡ್ಮೇಲೆ ಇದು ನಾಟಿ ಹಸುವಿನ ತುಪ್ಪ, ಆಮೇಲಿಂದ ಅನ್ಪಾಲಿಷ್ಡ್ ರೈಸು, ಅಖಂಡ ಅಕ್ಕಿನೇ ಆಗಬೇಕು, ತುಂಡಾಗಿರಬಾರ್ದು ಅಕ್ಕಿ, ಪಾಲಿಷ್ ಮಾಡಿರಬಾರ್ದು. ದೇಸಿ ಹಸುವಿನ ಬೆರಣಿ ಮತ್ತು ತುಪ್ಪ ಅಷ್ಟೇ ಆಗಿರಬೇಕು. ಮತ್ತು ಇನ್ನು ಅದನ್ನು ಹೊರತಾಗಿ ಇನ್ನೇನೂ ಸಹ ಆಗಿರಬಾರ್ದು. ಇದನ್ನು ತಗೊಂಡು ಡೈಲಿ ಒಂದು ಅಗ್ನಿಹೋತ್ರಕ್ಕೆ ಒಂದು ಸಮಯ ಇರುತ್ತೆ, ಅದೇ ಸಮಯದಲ್ಲೇ ಮಾಡಬೇಕು. ಅಗ್ನಿಹೋತ್ರ ಬಡಿ ಆ್ಯಪ್ ಅಂತ ಬರುತ್ತೆ, ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ನಿಮ್ಮ ಏರಿಯಾದ ಅಡ್ರೆಸ್ನ ಸೇವ್ ಮಾಡಿರಿ, ನೀವು ಇರ್ತಕ್ಕಂಥ ಮನೆ ಅಡ್ರೆಸ್ನ. ಅದು ಎಕ್ಸಾಕ್ಟಾಗಿ ನಿಮ್ಮ ಲೊಕೇಶನ್ಗೆ ಯಾವಾಗ ಸೂರ್ಯೋದಯ ಆಗುತ್ತೆ ಆ್ಯಂಡ್ ಯಾವಾಗ ಸೂರ್ಯಾಸ್ತ ಆಗುತ್ತೆ ಅನ್ನೋದನ್ನು ಅದು ತೋರಿಸುತ್ತೆ. ಅದೇ ಟೈಮಿಗೆ ನೀವು ಅಗ್ನಿಹೋತ್ರನ ಮಾಡಬೇಕು. ಸರಿ ಆಯಿತು. ಬೆರಣಿಗೆ ತುಪ್ಪವನ್ನು ಹಚ್ಚಿಬಿಟ್ಟು ಅಗ್ನಿಹೋತ್ರದ ಕುಂಡದಲ್ಲಿ ಇಡಬೇಕು. ಯಾವ ತುಪ್ಪ? ದೇಸಿ ಹಸುವಿನ ತುಪ್ಪ ಸಿಗುತ್ತೆ, ನೀವು ತೊಗೊಂಡು ಬನ್ನಿ ಹುಡುಕಿ. ಹಳ್ಳಿಗಳಲ್ಲೆಲ್ಲ ಸುಮಾರು ಕಡೆ ಸಿಗುತ್ತೆ, ಹಳ್ಳಿನಲ್ಲಿ ಸಾಕಿರ್ತಾರೆ ಜವಾರಿ ಹಸು, ನಾಟಿ ಹಸು ಅಂತೇಳಿ. ಅದ್ರದ್ದೇ ಬೆರಣಿ, ಅದ್ರದ್ದೇ ತುಪ್ಪ, ಮತ್ತು ಅಖಂಡ ಅಕ್ಕಿ, ಅನ್ಪಾಲಿಷ್ಡ್ ರೈಸ್. ಇದು ಸಿಗೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಹುಡುಕಿ ಮಾಡಿ ತೊಗೊಳ್ಳಿ, ಸಿಗುತ್ತೆ. ಇವಾಗಂತೂ ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆಯೂ ಸಿಗುತ್ತೆ, ತೊಗೊಂಡ್ಬಿಟ್ಟು ಹಸುವಿನ ಬೆರಣಿಗೆ ಒಂದಷ್ಟು ತುಪ್ಪವನ್ನು ಅಂಟಿಸಿ ಮೊದಲಾಗಿ ಜೋಡಿಸ್ತಾ ಹೋಗಿ, ಗೋಡೆ ಥರ ಜೋಡಿಸ್ತಾ ಹೋಗಿ, ಸ್ವಲ್ಪ ಗಾಳಿ ಆಡೋದಕ್ಕೆ ಜಾಗನ ಬಿಡಿ. ತುಪ್ಪದಿಂದ ಪಕ್ಕದಲ್ಲಿ ಒಂದು ದೀಪನ ಹಚ್ಚಿಟ್ಕೊಳ್ಳಿ. ಇದಕ್ಕೆ ತುಪ್ಪದ ದೀಪ ಆದರೂ ಪರವಾಗಿಲ್ಲ, ನೀವು ಅಷ್ಟು ಅನುಕೂಲವಾಗಿಲ್ಲ ಅಂದರೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ದೀಪ ಅಂಟಿಸಿಟ್ಕೊಳ್ಳಿ. ಮೇಣಬತ್ತಿ ಬಳಸಬೇಡಿ. ಅದರಲ್ಲಿ ಒಂದು 10 ನಿಮಿಷ ಮುಂಚೆ, ಸೂರ್ಯಾಸ್ತ ಆಗಬೇಕಾದ್ರೆ ಅದಕ್ಕೊಂದು 10 ನಿಮಿಷ ಮುಂಚೆ, ಸೂರ್ಯೋದಯಕ್ಕೆ ಒಂದು 10 ನಿಮಿಷ ಮುಂಚೆ, ನೀವು ಬೆಳಗ್ಗೆ ಮಾಡೋದಾದ್ರೆ ಬೆಳಗ್ಗೆ, ಇಲ್ಲ ಸಂಜೆ ಮಾಡೋದಾದ್ರೆ ಸಂಜೆ ಮುಗಿಸ್ಕೊಂಡ್ಬಿಟ್ಟು ಟೈಮ್ನ ನೋಡ್ಕೊಂಡಿದ್ದು ನೀವು ಅಗ್ನಿ ಸ್ಪರ್ಶ ಮಾಡಬೇಕು. ಸರಿನಾ? ನೀವು ಬೆರಣಿಗೇನು ತುಪ್ಪ ಹಚ್ಚಿರ್ತೀರಲ್ವ, ಅಲ್ಲಿ ದೀಪಕ್ಕೆ ಅದರಿಂದ ತಗೊಂಡು ಬೆಳಕನ್ನು ಅದಕ್ಕೆ ಅಗ್ನಿಹೋತ್ರಕ್ಕೆ ಸ್ಪರ್ಶ ಮಾಡಬೇಕು. ಅಗ್ನಿಹೋತ್ರಕ್ಕೆ 10 ನಿಮಿಷ ಯಾಕೆ ಮುಂಚೆನೆ ಅಂದರೆ ಸ್ವಲ್ಪ ಅದು ಉರಿಯೋದಕ್ಕೆ, ಪ್ರಜ್ವಲಿಸೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಉರಿಯೋದು ಅಂದರೆ ತಪ್ಪಾಗುತ್ತೆ, ಕ್ಷಮೆ ಇರಲಿ. ಪ್ರಜ್ವಲಿಸೋದಕ್ಕೆ ಟೈಮ್ ಆಗುತ್ತೆ. ಹಾಗಾಗಿ ಅಷ್ಟು ಸಮಯದಲ್ಲಿ ಬೇಕಲ್ವ ಅದು ಪ್ರಜ್ವಲಿಸೋದಕ್ಕೆ, ಹಾಗಾಗಿ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಅಲ್ಲಿ ಅಂಟಿಸಿ ಇಟ್ಬಿಡಿ, ಅಗ್ನಿ ಸ್ಪರ್ಶ ಮಾಡಿ ಅದರೊಳಗಡೆ ಇಡಿ. ಅದು ಸ್ವಲ್ಪ ಪ್ರಜ್ವಲಿಸೋದಕ್ಕೆ ಶುರುವಾಗುತ್ತಲ್ವ, ಆವಾಗ ನಾನಲ್ಲಿ ಒಂದು ಮಂತ್ರನ ಹೇಳಿದ್ದೀನಿ, ಸೂರ್ಯಾಸ್ತದ ಸಮಯದಲ್ಲಿ ಮಾಡಿರ್ತಕ್ಕಂಥ ಅಗ್ನಿಹೋತ್ರದ ಮಂತ್ರವನ್ನು ಹೇಳಿದ್ದೀನಿ. ಅದನ್ನು ಹೇಳಿ ಸ್ವಾಹ ಅನ್ಬೇಕಾದ್ರೆ ಆ ಅಕ್ಕಿನ ಒಂದು ಡ್ರಾಪ್ ತುಪ್ಪದಲ್ಲಿ ಕಲಿಸ್ಬಿಟ್ಟು ಸ್ವಾಹ ಹೇಳ್ಬೇಕಾದ್ರೆ ಅದರೊಳಗಡೆ ಅಂದರೆ ಅಗ್ನಿಕುಂಡದ ಒಳಗಡೆ ಅಕ್ಕಿನ ಹಾಕಿ, ಅದಾದಮೇಲೆ ಇನ್ನೊಮ್ಮೆ ಸ್ವಾಹ ಬರುತ್ತೆ, ಆವಾಗ ಇನ್ನುಳಿದಿರೋ ಅಕ್ಕಿನ ಅದರಲ್ಲಿ ಹಾಕಿ ಎರಡು ಸರಿ ಮಧ್ಯದ ಬೆರಳು, ಉಂಗುರ ಬೆರಳು ಮತ್ತು ಹೆಬ್ಬೆರಳು, ಇದು 3 ಬೆರಳಿಗೆ ಫೋಲ್ಡ್ ಮಾಡಿದರೆ ಎಷ್ಟು ಅಕ್ಕಿ ಬರುತ್ತೆ ಈ ಚಿಟಿಕೆನಲ್ಲಿ ಅಷ್ಟನ್ನೇ ಹಾಕಬೇಕು. ಹಾಕಿ ಮಾಡಿ. ಬೆಳಗ್ಗೆ ಆಗಲಿ ಸಂಜೆ ಆಗಲಿ ನಿಮಗೆ ಟೈಮ್ ಸಿಕ್ಕಿದ್ರೆ ದಿನಕ್ಕೆ 1 ಸಾರಿನಾದರೂ ನೀವು ಟ್ರೈ ಮಾಡಿ, ನಿಮ್ಮ ಮನೇಲಿ ಆಗ್ತಕ್ಕಂಥ ಚಮತ್ಕಾರನ ನೋಡಿ. ಸರಿ ಆಯಿತು, ಇಷ್ಟನ್ನು ಮಾಡಿ. ಯಾವುದೂ ಸಹ ಫಸ್ಟಿಗೆ ಬರಲ್ಲ, ಸ್ವಲ್ಪ ಕಷ್ಟಪಡಿ ಬರುತ್ತೆ ಅಂತ ಹೇಳ್ತೀನಿ. ಇನ್ನು ಅದಾದಮೇಲೆ ನಾನು ಸಂಜೆ ರೂಟೀನ್ ಅಲ್ವಾ, ಸಂಜೆ ದೀಪ ಅಂಟಿಸಿದೆ. ದೀಪ ಅಂಟಿಸ್ಬಿಟ್ಟು ಸ್ವಲ್ಪ ಸಾಂಬ್ರಾಣಿ ಹಾಕೋಕ್ಕಿತ್ತು, ಅವತ್ತಿನ ದಿನ ಸಾಂಬ್ರಾಣಿ ಎಲ್ಲ ಹಾಕಿದೆ. ರಾತ್ರಿ ಊಟಕ್ಕೆ ಏನು ಮಾಡೋದು ಅಂದರೆ, ಸಂಜೆ ಆಲ್ರೆಡಿ ಹೆವಿಯಾಗಿ ತಿಂದ್ಬಿಟ್ಟಿದ್ರು ಮಕ್ಕಳು. ಬನಾನ ಇತ್ತು, ಬಾಳೆಹಣ್ಣಿನ ರಸಾಯನ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ರಸಾಯನ ಮಾಡಿ ಕೊಟ್ಟಿದ್ದಾಯಿತು. ತುಂಬ ಅಂದರೆ ತುಂಬ ಸಿಟ್ಟು ತರಿಸ್ತಾ ಇರ್ತಾರೆ ಮಕ್ಕಳು, ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಕೂರಿಸ್ಕೊಳ್ಳಿ, ಪರವಾಗಿಲ್ಲ. ನಾನು ಅಷ್ಟೇ ತುಂಬ ಬೈತಿರ್ತೀನಿ, ತುಂಬ ಪನಿಷ್ ಮಾಡ್ತೀನಿ. ಬಟ್ ಅಗ್ನಿಹೋತ್ರದ ಸಮಯದಲ್ಲೇ ನನ್ನ ಪಕ್ಕನೇ ಇರಲಿ, ಅವ್ರು ಕೂತ್ಕೊಳ್ಳಿ ಅಂತ ನಾನು ಇಷ್ಟಪಟ್ಟು ಕೂರಿಸ್ಕೊಳ್ತೀನಿ ಕೂಡ. ರಸಾಯನ ಮಾಡಿದ್ದು ಆಯಿತು, ಅವ್ರು ಹೇಳೋ ಥರ ಕೂರಿಸ್ಕೊಂಡು ತಿನ್ನಿಸಿದ್ದೂ ಆಯಿತು. ಫ್ರೆಂಡ್ಸ್, ಅಗ್ನಿಹೋತ್ರದ ಬಗ್ಗೆ ಇನ್ನೂ ಬರ್ತಾ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಅಂದರೆ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ, ಬಟ್ ಡೈಲಿ ಅಗ್ನಿಹೋತ್ರ ಮಾಡ್ತೀನಿ. ಒಂದು ದಿನ, ವಾರದಲ್ಲಿ 1 ದಿನ 2 ದಿನ ಮಿಸ್ ಆಗ್ಬೋದು. ಡೈಲಿ ಅಂದರೆ ನಾನೇನು ದೀಕ್ಷೆ ತೊಗೊಂಡಿಲ್ಲ, ಬಟ್ ಅಗ್ನಿಹೋತ್ರ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಬರ್ತಕ್ಕಂಥ ವೀಡಿಯೋಸಲ್ಲೇ ಒಂದೊಂದಾಗಿಯೇ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಇನ್ನೂ ಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ವೀಡಿಯೋಸ್ ಇದೆ, ದಯಮಾಡಿ ನೀವು ಅದನ್ನು ಸಹ ಚೆಕ್ ಮಾಡ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಸಪೋರ್ಟ್ ಮಾಡಿ, ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲಿಸುತ್ತೆ ಅಂತ ಭಾವಿಸ್ತೀನಿ. ಮತ್ತು ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಪ್ಲೀಸ್.
ನಿಮಗೆ ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇದಕ್ಕೆ ರಿಲೇಟೆಡ್ ಆಗಿ ವೀಡಿಯೋಸ್ಗಳು ತುಂಬ ಇದೆ, ಹೋಗಿ ನೋಡಿ ಅಂತ ಹೇಳಿದ್ದೀನಿ. ದಯಮಾಡಿ ನೀವು ಅದನ್ನೆಲ್ಲ ನೋಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಮಗೂ ಸಹ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.